ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 91ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಾಗೂ ಸಿಂಪಲ್ ಪಾಸ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಮೊದಲು ಸ್ಟ್ರಕ್ಚರ್. ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ಈ ಸ್ಟ್ರಕ್ಚರನ್ನು ಬಳಸುತ್ತೇವೆ. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ನ ಪ್ರಕಾರ ಈಸ್ ಅಥವಾ ಆಮ್ ಅಥವಾ ಆರ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಆಯಿತಾ? ಇಲ್ಲಿ ಆಬ್ಜೆಕ್ಟ್ ಅಂದರೆ ಏನು? ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ನ ಜಾಗದಲ್ಲಿ ಬಂದಿರ್ತದಲ್ಲ ಅದು. ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿದ್ದದ್ದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ಬರ್ತದೆ ಅಂತ ಹೇಳಿದ್ದೆ ಅಲ್ವಾ? ಆ ಆಬ್ಜೆಕ್ಟ್ ಇಲ್ಲಿ ಬರಬೇಕು. ಸರಿನಾ? ಉದಾಹರಣೆಗೆ ಇಂಗ್ಲಿಷ್ ಈಸ್ ಟಾಟ್ ಹಿಯರ್ ಅಂದರೆ ಇಲ್ಲಿ ಇಂಗ್ಲಿಷನ್ನು ಕಲಿಸಲಾಗುತ್ತದೆ. ಇಂಗ್ಲಿಷ್ ಅನ್ನುವಂಥದ್ದು ಆಬ್ಜೆಕ್ಟ್. ಇಂಗ್ಲಿಷ್ ಸಿಂಗ್ಯುಲರ್ ಆದ್ದರಿಂದ ನಾವು ಈಸ್ ಬಳಸಿದ್ದೇವೆ. ಈಸ್. ಆಮೇಲೆ ಟಾಟ್. ಟಾಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಇಂಗ್ಲಿಷ್ ಈಸ್ ಟಾಟ್ ಅಂದರೆ ಇಂಗ್ಲಿಷ್ ಕಲಿಸಲಾಗುತ್ತದೆ ಅಥವಾ ಇಂಗ್ಲಿಷನ್ನು ಕಲಿಸಲಾಗುತ್ತದೆ ಅಂತ. ಹಿಯರ್ ಅಂದರೆ ಇಲ್ಲಿ. ಸರಿನಾ? ಯಾರಿಂದ? ಗೊತ್ತಿಲ್ಲದೆ ಇರಬಹುದು, ಗೊತ್ತಿರಬಹುದು, ಅಗತ್ಯ ಇಲ್ಲದಿರಬಹುದು, ಹಲವಾರು ಕಾರಣಗಳು ಇರಬಹುದು. ಇದನ್ನೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತ್ವಿ ಅಲ್ವಾ? ಪ್ಯಾಸಿವ್ ವಾಯ್ಸ್ನಲ್ಲಿ ನಾವು ಯಾರು ಕ್ರಿಯೆಯನ್ನು ಮಾಡ್ತಾರೆ ಅದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಳುವುದಿಲ್ಲ. ಆಯಿತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು. ಆಬ್ಜೆಕ್ಟ್ನ ಪ್ರಕಾರ ಒಂದೇ ಈಸ್ ಒಂದೇ, ಆಮ್ ಒಂದೇ, ಆರ್ ಬರಬೇಕು. ಆಮೇಲೆ ನಾಟ್ ಬರಬೇಕು. ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ ಇಂಗ್ಲಿಷ್ ಈಸ್ ನಾಟ್ ಟಾಟ್ ಹಿಯರ್. ಇಂಗ್ಲಿಷ್ ಅನ್ನುವಂಥದ್ದು ಆಬ್ಜೆಕ್ಟ್. ಈಸ್, ನಾಟ್, ಟಾಟ್ ವರ್ಬಿನ ಮೂರನೆಯ ರೂಪ. ಇಂಗ್ಲಿಷ್ ಈಸ್ ನಾಟ್ ಟಾಟ್ ಅಂದರೆ ಇಂಗ್ಲಿಷನ್ನು ಕಲಿಸಲಾಗುವುದಿಲ್ಲ. ಹಿಯರ್ ಅಂದರೆ ಇಲ್ಲಿ. ಆಯಿತಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಈಸ್ ಇಂಗ್ಲಿಷ್ ಟಾಟ್ ಹಿಯರ್? ಇಲ್ಲಿ ಇಂಗ್ಲಿಷ್ ಕಲಿಸಲಾಗುತ್ತದೆಯೇ? ಈಸ್ ಬಂತು, ಇಂಗ್ಲಿಷ್ ಬಂತು, ಆಬ್ಜೆಕ್ಟ್ ಬಂತು, ಟಾಟ್ ಬಂತು, ವರ್ಬಿನ ಮೂರನೆಯ ರೂಪ ಬಂತು. ಈಸ್ ಇಂಗ್ಲಿಷ್ ಟಾಟ್ ಅಂದರೆ ಇಂಗ್ಲಿಷ್ ಕಲಿಸಲಾಗುತ್ತದೆಯೇ? ಹಿಯರ್ ಅಂದರೆ ಇಲ್ಲಿ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಈಸ್ ಇಂಗ್ಲಿಷ್ ನಾಟ್ ಟಾಟ್ ಹಿಯರ್? ಇಲ್ಲಿ ಇಂಗ್ಲಿಷ್ ಕಲಿಸಲಾಗುವುದಿಲ್ಲವೇ? ಈಸ್ ಬಂತು, ಇಂಗ್ಲಿಷ್ ಬಂತು, ಆಬ್ಜೆಕ್ಟ್ ಬಂತು, ನಾಟ್ ಬಂತು, ಟಾಟ್ ಬಂತು, ವರ್ಬಿನ ಮೂರನೆಯ ರೂಪ ಬಂತು. ಈಸ್ ಇಂಗ್ಲಿಷ್ ನಾಟ್ ಟಾಟ್ ಅಂದರೆ ಇಂಗ್ಲಿಷನ್ನು ಕಲಿಸಲಾಗುವುದಿಲ್ಲವೇ? ಹಿಯರ್ ಅಂದರೆ ಇಲ್ಲಿ. ಸರಿನಾ? ಸೊ ಈ 4 ಸ್ಟ್ರಕ್ಚರ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ಈಸ್, ಆಮ್, ಆರ್ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ನಿಜವಾಗಿಯೂ ಕನ್ನಡದಲ್ಲಿ ಪಡುತ್ತದೆ ಅನ್ನುವಂಥದ್ದು ಸೇರಿಕೊಳ್ತದೆ. ಉದಾಹರಣೆಗೆ ವಿ ಪ್ಲೇ ಕ್ರಿಕೆಟ್, ಆಕ್ಟಿವ್ ವಾಯ್ಸ್, ನಾವು ಕ್ರಿಕೆಟ್ ಆಡುತ್ತೇವೆ ಅಂತ. ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಅಸ್, ನಮ್ಮಿಂದ ಕ್ರಿಕೆಟ್ ಆಡಲ್ಪಡುತ್ತದೆ ಅಂತ. ಪಡುತ್ತದೆ
ಆಡಲ್ಪಡುತ್ತದೆ ಅನ್ನುವಂಥದ್ದು ಸೇರ್ಕೊಳ್ತದೆ ಅಲ್ವಾ. ನಮ್ಮಿಂದ ಕ್ರಿಕೆಟ್ ಆಡಲ್ಪಡುತ್ತದೆ ಅಂತ ನಾವು ಹೇಳುವಂಥದ್ದು ಕಡಿಮೆ ಮಾತನಾಡುವಾಗ ಅಲ್ವಾ. ನಾವೇನು ಹೇಳ್ತೇವೆ, ನಮ್ಮಿಂದ ಕ್ರಿಕೆಟ್ ಆಡಲಾಗುವುದು ಅಂತ ಹೇಳ್ತೇವೆ. ನಮ್ಮಿಂದ ಅನ್ನುವಂಥದ್ದನ್ನು ಬಿಡ್ತೇವೆ, ನಾವು ಬರೀ ಕ್ರಿಕೆಟ್ ಆಡಲಾಗುವುದು ಅಂತ ಹೇಳ್ತೇವೆ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನೇ ಈ ವಿಡಿಯೋದಲ್ಲಿ ಬಳಸಿದ್ದೇನೆ. ಆಯಿತಾ. ಇನ್ನೊಂದು ಉದಾಹರಣೆ, ಇಂಗ್ಲೀಷ್ ಈಸ್ ಟಾಟ್ ಹಿಯರ್ ಬೈ ಮೀ. ಇಲ್ಲಿ ಇಂಗ್ಲೀಷ್ ನನ್ನಿಂದ ಕಲಿಸಲ್ಪಡುತ್ತದೆ. ಇಲ್ಲಿ ಇಂಗ್ಲೀಷ್ ನನ್ನಿಂದ ಕಲಿಸಲಾಗುತ್ತದೆ. ಪಡುತ್ತದೆ ಅನ್ನುವಂಥದ್ದು ಅನ್ನುವಂಥದ್ದನ್ನು ಬಳಸುವಂಥದ್ದು ಕಡಿಮೆ, ಲಾಗುತ್ತದೆ ಅನ್ನುವಂಥದ್ದನ್ನು ಬಳಸುತ್ತೇವೆ. ಸರಿನಾ. ಸೊ ಇದು ನಿಮ್ಮ ತಲೆಯಲ್ಲಿ ಇರಲಿ. ಈಗ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ವೆನ್ ಈಸ್ ದೀಪಾವಳಿ ಸೆಲೆಬ್ರೇಟೆಡ್ ಅಂದರೆ ದೀಪಾವಳಿ ಯಾವಾಗ ಆಚರಿಸಲ್ಪಡುತ್ತದೆ ಅಥವಾ ದೀಪಾವಳಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಅಥವಾ ದೀಪಾವಳಿಯನ್ನು ಯಾವಾಗ ಆಚರಿಸುತ್ತಾರೆ. ಸರಿನಾ. ಪ್ರಶ್ನೆಯ ಸ್ಟ್ರಕ್ಚರ್ನ ಮೊದಲು ವೆನ್ ಹಾಕಿದ್ದೇವೆ ಅಷ್ಟೇ. ಆಯ್ತಾ. ಲೆಟರ್ಸ್ ಆರ್ ರಿಟನ್ ಬೈ ಹರ್ ಎವ್ರಿ ಡೇ. ಪ್ರತಿದಿನ ಅವಳಿಂದ ಪತ್ರಗಳನ್ನು ಬರೆಯಲಾಗುತ್ತದೆ. ಲೆಟರ್ಸ್ ಆರ್ ರಿಟನ್ ಅಂದರೆ ಪತ್ರಗಳು ಬರೆಯಲ್ಪಡುತ್ತದೆ, ಪತ್ರಗಳನ್ನು ಬರೆಯಲಾಗುತ್ತದೆ, ಪತ್ರಗಳನ್ನು ಬರೆಯುತ್ತಾರೆ. ಬೈ ಹರ್ ಅಂದರೆ ಅವಳಿಂದ. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಸಾಮಾನ್ಯವಾಗಿ ಬಳಸುವುದಿಲ್ಲ, ಆದರೂ ಇಲ್ಲಿ ಹಾಕಿದ್ದೇನೆ ನಿಮಗೆ ಗೊತ್ತಾಗಲಿ ವಾಕ್ಯಗಳು ಹೇಗಿರ್ತವೆ ಅಂತ. ಆಯಿತಾ. ಎವ್ರಿ ಡೇ ಅಂದರೆ ಪ್ರತಿದಿನ. ಅವಳು ಮಾಡಿದ್ಲು ಕ್ರಿಯೆ ಅಂತ ಹೇಳಬೇಕು ಅಂತಿದ್ರೆ ಶಿ ರೈಟ್ಸ್ ಲೆಟರ್ಸ್ ಎವ್ರಿ ಡೇ ಅಂತ ಹೇಳಬಹುದು ಸುಲಭವಾಗಿ, ಆಕ್ಟಿವ್ ವಾಯ್ಸ್ನಲ್ಲಿ ಹೇಳಬಹುದು. ಸರಿನಾ. ನೆಕ್ಸ್ಟ್, ಇಂಡಿಪೆಂಡೆನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th ಆಗಸ್ಟ್. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಅಥವಾ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನ ಆಚರಿಸಲ್ಪಡುತ್ತದೆ ಅಥವಾ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಾರೆ. ಸರಿನಾ. ಇಂಡಿಪೆಂಡೆನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಅಂದರೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ ಆನ್ 15th ಆಗಸ್ಟ್ ಅಂದರೆ ಆಗಸ್ಟ್ 15ರಂದು. ಹೌ ಈಸ್ ದ ಫ್ಲೋರ್ ನೀಡೆಡ್. ಹಿಟ್ಟನ್ನು ಹೇಗೆ ಕಲಿಸಲಾಗುತ್ತದೆ. ಫ್ಲೌರ್ ಅಂದರೆ ಹಿಟ್ಟು, ನೀಡ್ ಅಂದರೆ ಕಲಿಸುವಂಥದ್ದು. ಹಿಟ್ಟನ್ನು ಕಲಿಸುವುದಕ್ಕೆ ನೀಡ್ ಅಂತ ಹೇಳ್ತೇವೆ. ಆಯಿತಾ. ಹೌ ಈಸ್ ದ ಫ್ಲೌರ್ ನೀಡೆಡ್. ಹಿಟ್ಟನ್ನು ಹೇಗೆ ಕಲಿಸಲಾಗುತ್ತದೆ, ಹಿಟ್ಟನ್ನು ಹೇಗೆ ಕಲಿಸುತ್ತಾರೆ. ಆಯಿತಾ. ಕನ್ನಡ ಈಸ್ ಸ್ಪೋಕನ್ ಹಿಯರ್. ಇಲ್ಲಿ ಕನ್ನಡ ಮಾತನಾಡಲಾಗುತ್ತದೆ, ಇಲ್ಲಿ ಕನ್ನಡ ಮಾತನಾಡುತ್ತಾರೆ. ಎವ್ರಿವನ್ ಈಸ್ ರಿಕ್ವೆಸ್ಟೆಡ್ ಟು ಸ್ಟೇ ಅಟ್ ಹೋಮ್. ಎಲ್ಲರನ್ನೂ ಮನೆಯಲ್ಲಿಯೇ ಇರುವಂತೆ ಮನವಿ ಮಾಡಲಾಗಿದೆ. ಎಲ್ಲರೂ ಮನೆಯಲ್ಲೇ ಇರುವಂತೆ ಮನವಿ ಮಾಡಿದ್ದಾರೆ. ಎವ್ರಿವನ್ ಈಸ್ ರಿಕ್ವೆಸ್ಟೆಡ್. ಎಲ್ಲರನ್ನೂ ಮನವಿ ಮಾಡಲಾಗಿದೆ, ಮನವಿ ಮಾಡಿದ್ದಾರೆ. ಆಯಿತಾ. ಎವ್ರಿ ಇಯರ್ ಥೌಸಂಡ್ಸ್ ಆಫ್ ಪೀಪಲ್ ಆರ್ ಕಿಲ್ಡ್ ಇನ್ ರೋಡ್ ಆಕ್ಸಿಡೆಂಟ್ಸ್. ಪ್ರತಿ ವರ್ಷ ಸಾವಿರಾರು ಜನರು ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪುತ್ತಾರೆ. ಎವ್ರಿ ಇಯರ್ ಪ್ರತಿ ವರ್ಷ, ಥೌಸಂಡ್ಸ್ ಆಫ್ ಪೀಪಲ್ ಸಾವಿರಾರು ಜನರು, ಆರ್ ಕಿಲ್ಡ್ ಸಾವನ್ನಪ್ಪುತ್ತಾರೆ, ಇನ್ ರೋಡ್ ಆಕ್ಸಿಡೆಂಟ್ಸ್ ರಸ್ತೆ ಅಪಘಾತಗಳಲ್ಲಿ. ಆಯಿತಾ. ಹೌ ಈಸ್ ಇಟ್ ಯೂಸ್ಡ್. ಅದನ್ನು ಹೇಗೆ ಬಳಸಲಾಗುತ್ತದೆ.
ಅದನ್ನು ಹೇಗೆ ಬಳಸುತ್ತಾರೆ, ಅದು ಹೇಗೆ ಬಳಸಲ್ಪಡುತ್ತದೆ, ಹೌ ಇಸ್ ಇಟ್ ಯೂಸ್ಡ್. ಆಯಿತಾ. ಇಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಅನ್ನುವಂಥದ್ದು ಪ್ಲೂರಲ್ ಅಲ್ವಾ, ಬಹುವಚನ, ಹಾಗಾಗಿ ಆರ್ ಬಳಸಿದ್ದೇವೆ. ಎವ್ರಿ ಒನ್ ಅನ್ನುವಂಥದ್ದು ಸಿಂಗ್ಯುಲರ್, ಹಾಗಾಗಿ ಈಸ್ ಬಳಸಿದ್ದೇವೆ. ಆಯಿತಾ. ಆಬ್ಜೆಕ್ಟ್ನ ಪ್ರಕಾರ ಈಸ್ ಅಥವಾ ಆಮ್ ಅಥವಾ ಆರ್ ಅನ್ನು ಬಳಸುತ್ತೇವೆ. ಆಯಿತಾ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್, ಸಿಂಪಲ್ ಪಾಸ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಬ್ಜೆಕ್ಟ್ನ ಪ್ರಕಾರ ವಾಸ್ ಅಥವಾ ವರ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ ದ ಬಿಲ್ಸ್ ವರ್ ಪೇಯ್ಡ್ ಅಂದರೆ ಬಿಲ್ಗಳನ್ನು ಪಾವತಿಸಲಾಯಿತು ಅಂತ. ದ ಬಿಲ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್, ಇದು ಬಹುವಚನ, ಹಾಗಾಗಿ ವರ್ ಬಂದಿದೆ ಇಲ್ಲಿ, ವರ್. ಆಮೇಲೆ ಪೇಯ್ಡ್ ವರ್ಬಿನ ಮೂರನೆಯ ರೂಪ. ದ ಬಿಲ್ಸ್ ವರ್ ಪೇಯ್ಡ್, ಬಿಲ್ಗಳನ್ನು ಪಾವತಿಸಲಾಯಿತು. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ದ ಬಿಲ್ಸ್ ವರ್ ನಾಟ್ ಪೇಯ್ಡ್, ಬಿಲ್ಗಳನ್ನು ಪಾವತಿಸಲಾಗಲಿಲ್ಲ. ದ ಬಿಲ್ಸ್ ಆಬ್ಜೆಕ್ಟ್, ಆಮೇಲೆ ವರ್, ಆಮೇಲೆ ನಾಟ್, ಆಮೇಲೆ ಪೇಯ್ಡ್ ವರ್ಬಿನ ಮೂರನೆಯ ರೂಪ. ನೆಕ್ಸ್ಟ್ ಪ್ರಶ್ನೆ, ಸ್ಟ್ರಕ್ಚರ್ ಇದು. ವರ್ ದ ಬಿಲ್ಸ್ ಪೇಯ್ಡ್, ಬಿಲ್ಗಳನ್ನು ಪಾವತಿಸಲಾಯಿತೆ. ವರ್ ಬಂತು, ದ ಬಿಲ್ಸ್ ಆಬ್ಜೆಕ್ಟ್ ಬಂತು, ಪೇಯ್ಡ್ ವರ್ಬಿನ ಮೂರನೆಯ ರೂಪ ಬಂತು. ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ವರ್ ದ ಬಿಲ್ಸ್ ನಾಟ್ ಪೇಯ್ಡ್, ಬಿಲ್ಗಳನ್ನು ಪಾವತಿಸಲಾಗಲಿಲ್ಲವೇ. ವರ್ ಬಂತು, ದ ಬಿಲ್ಸ್ ಆಬ್ಜೆಕ್ಟ್ ಬಂತು, ನಾಟ್ ಬಂತು, ಪೇಯ್ಡ್ ವರ್ಬಿನ ಮೂರನೆಯ ರೂಪ ಬಂತು. ಸರಿನಾ. ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈಗ ವಾಸ್ ಅಥವಾ ವರ್ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ನಿಜವಾಗಿಯೂ ಕನ್ನಡದಲ್ಲಿ ಇಲ್ಪಟ್ಟಿತು ಅನ್ನುವಂಥದ್ದು ಬರ್ತದೆ. ಉದಾಹರಣೆಗೆ ರವಿ ಪೇಯ್ಡ್ ದ ಬಿಲ್ಸ್, ಆಕ್ಟಿವ್ ವಾಯ್ಸ್. ರವಿ ಬಿಲ್ಗಳನ್ನು ಪಾವತಿ ಮಾಡಿದರು ಅಥವಾ ಪಾವತಿಸಿದರು. ದ ಬಿಲ್ಸ್ ವರ್ ಪೇಯ್ಡ್ ಬೈ ರವಿ, ಬಿಲ್ಗಳು ರವಿಯಿಂದ ಪಾವತಿಸಲ್ಪಟ್ಟಿತು. ಇಲ್ಪಟ್ಟಿತು. ಆದರೆ ನಾವು ಹೀಗೆ ಹೇಳುವುದಿಲ್ಲ ಅಲ್ವಾ. ಮಾತನಾಡುವಾಗ ನಾವೇನು ಹೇಳ್ತೇವೆ, ಬಿಲ್ಗಳು ರವಿಯಿಂದ ಪಾವತಿಸಲಾಯಿತು ಅಂತ ಹೇಳ್ತೇವೆ. ಲಾಯಿತು ಬಳಸುತ್ತೇವೆ ಅಲ್ವಾ. ಹಾಗಾಗಿ ಈ ವಿಡಿಯೋದಲ್ಲಿ ಇದನ್ನೇ ಬಳಸಿದ್ದೇನೆ. ಆಯಿತಾ. ಇನ್ನೊಂದು ಉದಾಹರಣೆ. ದ ಸ್ಟೂಡೆಂಟ್ ವಾಸ್ ಕಾಲ್ಡ್ ಬೈ ದ ಟೀಚರ್, ಶಿಕ್ಷಕರಿಂದ ವಿದ್ಯಾರ್ಥಿಯು ಕರೆಯಲ್ಪಟ್ಟನು. ಶಿಕ್ಷಕರಿಂದ ವಿದ್ಯಾರ್ಥಿಯನ್ನು ಕರೆಯಲಾಯಿತು. ಸರಿನಾ. ಬನ್ನಿ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಹ್ಯಾರಿ ಪಾಟರ್ ವಾಸ್ ರಿಟನ್ ಇನ್ ಇಂಗ್ಲಿಷ್. ಹ್ಯಾರಿ ಪಾಟರ್ ಅನ್ನು ಇಂಗ್ಲಿಷ್ನಲ್ಲಿ ಬರೆಯಲಾಯಿತು. ಹ್ಯಾರಿ ಪಾಟರ್ ಅನ್ನುವಂಥದ್ದು ಸಿಂಗ್ಯುಲರ್, ಏಕವಚನ, ಹಾಗಾಗಿ ವಾಸ್ ಬಳಸಿದ್ದೇವೆ. ಆಮೇಲೆ ರಿಟನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹ್ಯಾರಿ ಪಾಟರ್ ವಾಸ್ ರಿಟನ್ ಅಂದರೆ ಹ್ಯಾರಿ ಪಾಟರ್ ಅನ್ನು ಬರೆಯಲಾಯಿತು. ಇನ್ ಇಂಗ್ಲಿಷ್, ಇಂಗ್ಲಿಷ್ನಲ್ಲಿ. ದ ಮಿಸ್ಟೇಕ್ಸ್ ವರ್ ಕರೆಕ್ಟೆಡ್ ಬೈ ದ ಟೀಚರ್. ತಪ್ಪುಗಳನ್ನು ಶಿಕ್ಷಕರು ಸರಿಪಡಿಸಿದರು. ಈ ರೀತಿ ಹೇಳ್ತೇವೆ ಅಲ್ವಾ. ತಪ್ಪುಗಳು ಶಿಕ್ಷಕರಿಂದ ಸರಿಪಡಿಸಲಾಯಿತು, ಈ ರೀತಿ ಕೂಡ ಹೇಳ್ತೇವೆ. ಆದರೆ ಬೈ ದ ಟೀಚರ್, ಶಿಕ್ಷಕರಿಂದ ಅಂತ ಹೇಳಬೇಕಿದ್ರೆ ಆಕ್ಟಿವ್ ವಾಯ್ಸನ್ನೇ ಬಳಸಬಹುದು. ಪ್ಯಾಸಿವ್ ಯಾಕೆ ಬಳಸಬೇಕು ಅಲ್ವಾ. ನಿಮಗೆ ಗೊತ್ತಿರಲಿ ಅಂತ ಇಲ್ಲಿ ಹಾಕಿದ್ದೇನೆ ಅಷ್ಟೇ.
ಮೈ ಕ್ಯಾಮರಾ ವಾಸ್ ಸ್ಟೋಲನ್ ವೈಲ್ ಐ ವಾಸ್ ಆನ್ ಹಾಲಿಡೇ. ನಾನು ರಜೆಯಲ್ಲಿದ್ದಾಗ ನನ್ನ ಕ್ಯಾಮರಾ ಕಳ್ಳತನವಾಯಿತು. ಮೈ ಕ್ಯಾಮರಾ ವಾಸ್ ಸ್ಟೋಲನ್. ನನ್ನ ಕ್ಯಾಮರಾ ಕಳ್ಳತನವಾಯಿತು. ವೈಲ್ ಐ ವಾಸ್ ಆನ್ ಹಾಲಿಡೇ. ನಾನು ರಜೆಯಲ್ಲಿ ಇದ್ದಾಗ. ದ ಹೌಸ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ 19th century. ಮನೆಯನ್ನು 19ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ದ ಹೌಸ್ ವಾಸ್ ಬಿಲ್ಟ್ ಅಂದರೆ ಮನೆಯನ್ನು ನಿರ್ಮಿಸಲಾಯಿತು. ಡ್ಯೂರಿಂಗ್ ದ 19th century 19ನೇ ಶತಮಾನದಲ್ಲಿ. ಆಯ್ತಾ? ನೆಕ್ಸ್ಟ್, ವರ್ ಆಲ್ ದಿ ಕ್ಯಾಂಡಿ ಬಾರ್ಸ್ ಸೋಲ್ಡ್ ಬೈ ದ ಲಿಟಲ್ ಬಾಯ್? ಎಲ್ಲ ಕ್ಯಾಂಡಿ ಬಾರ್ಗಳನ್ನು ಚಿಕ್ಕ ಹುಡುಗ ಮಾರಾಟ ಮಾಡಿದನೇ. ಕ್ಯಾಂಡಿ ಬಾರ್ ಅಂದರೆ ಚಾಕ್ಲೇಟ್ಗಳು ಅಷ್ಟೇ. ಆಯಿತಾ? ಇಲ್ಲಿ ಆಲ್ ದಿ ಕ್ಯಾಂಡಿ ಬಾರ್ಸ್ ಅಂದರೆ ಎಲ್ಲ ಕ್ಯಾಂಡಿ ಬಾರ್ಗಳು ಅಂದರೆ ಬಹುವಚನ. ಹಾಗಾಗಿ ಇಲ್ಲಿ ವರ್ ಬಳಸಿದ್ದೇವೆ. ಇದೊಂದು ಪ್ರಶ್ನೆ. ವರ್ ಆಲ್ ದಿ ಕ್ಯಾಂಡಿ ಬಾರ್ಸ್ ಸೋಲ್ಡ್ ಅಂದರೆ ಎಲ್ಲ ಕ್ಯಾಂಡಿ ಬಾರ್ಗಳನ್ನು ಮಾರಾಟ ಮಾಡಲಾಯಿತೇ, ಮಾರಾಟ ಮಾಡಿದನೇ ಬೈ ದ ಲಿಟಲ್ ಬಾಯ್, ಚಿಕ್ಕ ಹುಡುಗ. ಆಯಿತಾ? ದ ವಾಲೆಟ್ ವಾಸಂಟ್ ಗಿವನ್ ಬೈ ಹಿಮ್. ಕೈಚೀಲವನ್ನು ಅವರು ಕೊಡಲಿಲ್ಲ. ಕೈಚೀಲವು ಅವರಿಂದ ಕೊಡಲಾಗಲಿಲ್ಲ. ವಾಲೆಟ್ ಅಂದರೆ ಗಂಡು ಮಕ್ಕಳು ಇಟ್ಕೊಳ್ತಾರಲ್ಲ ಪರ್ಸ್, ಅದಕ್ಕೆ ಹೇಳುವಂಥದ್ದು. ಆಯಿತಾ? ದ ವಾಲೆಟ್ ವಾಸ್ ನಾಟ್ ಗಿವನ್ ಬೈ ಹಿಮ್. ಆಯಿತಾ? ಹೂ ವಾಸ್ ದಿಸ್ ಬುಕ್ ರಿಟನ್ ಬೈ? ಈ ಪುಸ್ತಕ ಯಾರಿಂದ ಬರೆಯಲಾಯಿತು ಅಥವಾ ಈ ಪುಸ್ತಕವನ್ನು ಬರೆದವರು ಯಾರು? ಹೂ ವಾಸ್ ದಿಸ್ ಬುಕ್ ರಿಟನ್ ಬೈ? ಹೌ ವಾಸ್ ಹರ್ ಕಾರ್ ಸ್ಟೋಲನ್? ಆಕೆಯ ಕಾರು ಹೇಗೆ ಕಳ್ಳತನವಾಯಿತು? ಹೌ ವಾಸ್ ಹರ್ ಕಾರ್ ಸ್ಟೋಲನ್? ಸರಿನಾ? ಸೊ ಇವಿಷ್ಟು ಪ್ಯಾಸಿವ್ ವಾಯ್ಸ್ನ ವಾಕ್ಯಗಳು, ಸಿಂಪಲ್ ಪಾಸ್ಟ್ ಟೆನ್ಸ್ನದ್ದು. ಸರಿನಾ? ಈಗ ನಾವು ಯಾವುದೋ ಒಂದರ ಅಥವಾ ಯಾರೋ ಒಬ್ಬರ ಸ್ಥಿತಿ ಅಂದರೆ ಸ್ಟೇಟನ್ನು ಹೇಳಲಿಕ್ಕೆ ಕೂಡ ಈ ವಾಕ್ಯಗಳನ್ನು ಬಳಸಬಹುದು. ಸರಿನಾ? ಉದಾಹರಣೆಗೆ, ದ ಡೋರ್ ಈಸ್ ಲಾಕ್ಡ್ ಅಂದರೆ ಬಾಗಿಲು ಲಾಕ್ ಆಗಿದೆ ಅಂತ. ಅಂದರೆ ಬೀಗ ಹಾಕಿದ ಸ್ಥಿತಿಯಲ್ಲಿ ಬಾಗಿಲು ಇದೆ ಅಂತ. ದ ಡೋರ್ ಈಸ್ ಲಾಕ್ಡ್, ಬಾಗಿಲು ಬೀಗ ಹಾಕಿದ ಸ್ಥಿತಿಯಲ್ಲಿ ಇದೆ ಅಂತ. ಇಲ್ಲಿ ಕ್ರಿಯೆಯ ಮೇಲೆ ಗಮನ ಅಲ್ಲ, ಸ್ಥಿತಿಯ ಮೇಲೆ ಗಮನ. ಆಯ್ತಾ? ಅದೇ ಈಗ ದ ಡೋರ್ ವಾಸ್ ಲಾಕ್ಡ್ ಅಂತ ಇದ್ದಿದ್ರೆ ಬಾಗಿಲು ಲಾಕ್ ಆಗಿತ್ತು ಅಂತ ಅರ್ಥ. ಬಾಗಿಲು ಬೀಗ ಹಾಕಿದ ಸ್ಥಿತಿಯಲ್ಲಿ ಇತ್ತು ಅಂತ ಅರ್ಥ. ಸರಿನಾ? ನಾವು ಬೇರೆ ಬೇರೆ ಟೆನ್ಸ್ಗಳಲ್ಲಿ ವಾಕ್ಯಗಳನ್ನು ರಚಿಸಬಹುದು. ಸರಿನಾ? ಇನ್ನೊಂದು ಉದಾಹರಣೆ, ದ ಹೌಸ್ ಈಸ್ ಸರೌಂಡೆಡ್ ಬೈ ಟ್ರೀಸ್. ಮನೆ ಮರಗಳಿಂದ ಆವೃತವಾಗಿದೆ ಅಂದರೆ ಆ ಸ್ಥಿತಿಯಲ್ಲಿ ಇದೆ ಅಂತ. ದ ಹೌಸ್ ಈಸ್ ಸರೌಂಡೆಡ್ ಬೈ ಟ್ರೀಸ್. ದ ರೂಮ್ ಈಸ್ ಫಿಲ್ಡ್ ವಿತ್ ಸನ್ಲೈಟ್. ಕೋಣೆಯು ಸೂರ್ಯನ ಬೆಳಕಿನಿಂದ ತುಂಬಿದೆ ಅಂದರೆ ಅದು ಕೋಣೆಯ ಸ್ಥಿತಿ ಅಂತ. ಇಲ್ಲಿ
ಕ್ರಿಯೆಯ ಬಗ್ಗೆ ಗಮನ ಅಲ್ಲ, ಸ್ಥಿತಿಯ ಬಗ್ಗೆ ಗಮನ. ಕೋಣೆಯ ಸ್ಥಿತಿ ಹೇಗಿದೆ? ಸೂರ್ಯನ ಬೆಳಕಿನಿಂದ ತುಂಬಿರುವ ಸ್ಥಿತಿಯಲ್ಲಿ ಇದೆ ಅಂತ. ಆಯಿತಾ? ದ ರೂಮ್ ವಾಸ್ ಫಿಲ್ಡ್ ಅಂತ ಬಂದಿದ್ದರೆ ಬೆಳಕಿನಿಂದ ತುಂಬಿತ್ತು ಅನ್ನುವ ಅರ್ಥ ಬರ್ತದೆ. ದ ವರ್ಕ್ ಈಸ್ ಡನ್ ಅಂದರೆ ಕೆಲಸ ಮುಗಿದಿದೆ, ಕೆಲಸ ಮುಗಿದ ಸ್ಥಿತಿಯಲ್ಲಿ ಇದೆ ಅಂತ. ದ ವರ್ಕ್ ವಾಸ್ ಡನ್ ಅಂದರೆ ಕೆಲಸ ಮುಗಿದಿತ್ತು ಅಂತ, ಮುಗಿದ ಸ್ಥಿತಿಯಲ್ಲಿ ಇತ್ತು ಅಂತ. ಸರಿನಾ? ಇನ್ನೊಂದು ಉದಾಹರಣೆ, ದ ಶಾಪ್ ವಾಸ್ ಕ್ಲೋಸ್ಡ್ ಅಂದರೆ ಅಂಗಡಿ ಮುಚ್ಚಿತ್ತು ಅಂತ. ದ ಶಾಪ್ ವಾಸ್ ಕ್ಲೋಸ್ಡ್ ಅಂಗಡಿ ಮುಚ್ಚಿತ್ತು ಅಂದರೆ ಮುಚ್ಚಿರುವ ಸ್ಥಿತಿಯಲ್ಲಿ ಇತ್ತು ಅಂತ. ಸರಿನಾ? ಸೊ ಹೀಗೆ ನಾವು ಸ್ಥಿತಿಯ ಬಗ್ಗೆ ಮಾತನಾಡಲಿಕ್ಕೆ ಕೂಡ ಈ ವಾಕ್ಯಗಳನ್ನು ಬಳಸುತ್ತೇವೆ. ಇನ್ನು ಆಕ್ಟಿವ್ ವಾಯ್ಸ್ನಲ್ಲಿ ನಾವು ಎಲ್ಲೆಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸ್ತೇವೋ ಅಲ್ಲೆಲ್ಲ ಪ್ಯಾಸಿವ್ ವಾಯ್ಸ್ನ ವಾಕ್ಯಗಳನ್ನು ಕೂಡ ಬಳಸಬಹುದು. ಸರಿನಾ? ಸರಿ, ಹೇಳ್ಕೊಟ್ಟಿದ್ದ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.